ಜಮೀರ್ ನನಗೇನು ಇದಂತ ನೋಡಿ, ಜಮೀರ್ ವೆರಿ ವೆರಿ ಗುಡ್ ಹಾರ್ಟೆಡ್ ಮಿನಿಸ್ಟರ್. ಈ ನಮ್ಮ ಬಹಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದ್ರೆ ವೆರಿ ದಿಲ್ದಾರ್ ಆದ್ವಿ. ನಾನು ಅವನಿಗೆ ದಿಲ್ದಾರ್, ಅವ್ರ ಶಾನ್ದಾರ್ ಆದ್ವಿ ಅಂತ ಕರಿತೀನಿ. ಬಹಳ ಒಳ್ಳೆ ಜೋಲ್ ಮಚ್ಚಿ ಹೆಲ್ಪ್ ಮಾಡೋದ್ರಲ್ಲಿ ಅವನಂಗೆ ಯಾರು ಇಲ್ಲ. ಈ ಆಮೇಲೆ ಗೋಪಾಲ್ ಕೃಷ್ಣ ಯಾರು ಅವರು ರಾಜೀನಾಮೆ ಕೊಡ್ಲಿ ಅಂತ ಕೇಳಿದರೆ ನಾನು ಹೇಳ್ತೇನೆ, ಜಮೀರ್ ಅವರ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಮತ್ತು ಸರ್ಕಾರ ಇವ್ರ ಮಾತುಗಳನ್ನ ಕೇಳಿ ಅವ್ರು ತೆಗೀರಿ ಅಂತ ಹೇಳುವಂತ ಕೂಡ ಇಲ್ಲ. ಜಮೀರ್ ಇಸ್ ಎ ಗುಡ್ ಮಿನಿಸ್ಟರ್, ವೆರಿ ಗುಡ್ ಹಾರ್ಟೆಡ್, ಪ್ರೋ ಪೀಪಲ್. ಆಮೇಲೆ ಮೈನಾರಿಟಿ ಜನರಿಗೆ ಎಷ್ಟು ಒಳ್ಳೆ ಅವನು ಮಂತ್ರಿ ಆದ್ಮೇಲೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸುಮ್ನೆ ಇಂತ ಯಾವ್ಯಾವ ಪಿ ಆರ್ ಪಾಟೀಲ್ ಏನು ಹೇಳಿಲ್ಲ ಜಮೀರ್ ಬಗ್ಗೆ. ಸುಮ್ನೆ ಯಾರು ಗೋಪಾಲ್ ಕೃಷ್ಣ ಹ್ಯಾಂಗ್ ಮಾಡ್ರಿ, ಇವ್ರು ಹಿಂಗ್ ಮಾಡ್ರಿ ಅಂತ ಹೇಳಿದ್ರು ಸರಿಯಲ್ಲ. ಜಮೀರ್ ಶುಡ್ ಬಿ ಕಂಟಿನ್ಯೂಡ್ ಆಸ್ ಎ ಮಿನಿಸ್ಟರ್. ಈಸ್ ಎ ವೆರಿ ಗುಡ್ ಮಿನಿಸ್ಟರ್. ನನಗೇನ್ ಬಹಳ ಆತ್ಮೀಯ ಅಂತಲ್ಲ, ಡೆಫಿನೆಟ್ಲಿ ಐ ನೋ ಹಿಮ್ ವೆರಿ ವೆಲ್. ಅದಕ್ಕೆ ಹೇಳಿದ್ನಲ್ಲ ನಾನು, ಐ ಯೂಸ್ ಪ್ರಾಪರ್ ವರ್ಡ್. ಆಮೇಲೆ ಅವನು ಒಳ್ಳೆ ಮನ್ಕನ್ ರಿಚ್, ಬಹಳ ದೊಡ್ಡ ಶ್ರೀಮಂತ. ಅವನಿಗೆ ಚಿಲ್ಲರೆ ದುಡ್ಡು ತಗೊಂಡು ಏನ್ ಮಾಡ್ತಾನ್ರಿ ಅದಷ್ಟೇ ಈ ವ್ಯವಸ್ಥೆದಲ್ಲಿ ಇದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಏನ್ ಬಿಜೆಪಿ ಕಾಲ್ಕಿದ್ದಿಲ್ವಾ ಹಿಂದಲ ಅಲ್ಲ ಸರ್, ನೀವು ಎಲ್ಲದಕ್ಕೂ ಬಿಜೆಪಿ ಅಂತ ಯಾಕೆ? ಕರಪ್ಷನ್ ಹ್ಯಾಸ್ ಬಿಕಮ್ ದಿ ಪಾರ್ಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆಗಿ ಹೋಗ್ಬಿಟ್ಟಿದೆ ಹಲವಾರು ವರ್ಷಗಳಿಂದ. ಇನ್ನು ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಪ್ಲೀಸ್ ನೋಟ್, ನಾವು ಈ ಸಾರಿ ಕೆಲವು ಪ್ರಮುಖ ಇಲಾಖೆಗಳಲ್ಲಿ ವರ್ಗಾವಣೆಯನ್ನ ತೆಗೆದು ಬಿಟ್ಟಿದ್ದೇವೆ. ನೋಡಿ, ಎಕ್ಸೈಸ್ ಇನ್ಮೇಲೆ ವರ್ಗಾವಣೆ ಮಂತ್ರಿಗಳ ಶಿಫಾರಸು ಮತ್ತು MLA ಶಿಫಾರಸಿನ ಮೇಲೆ ಆಗೋದೇ ಇಲ್ಲ. ಆಲೇ ಸ್ಟಾರ್ಟ್ ಆಯ್ತು ಕೌನ್ಸಿಲಿಂಗ್, ಸಬ್ ರಿಜಿಸ್ಟರ್ ಕೌನ್ಸಿಲಿಂಗ್, ಆಮೇಲೆ ಮೈನ್ಸ್ ಅಂಡ್ ಜಿಯಾಲಜಿ ಕೌನ್ಸಿಲಿಂಗ್, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಕೌನ್ಸಿಲಿಂಗ್. ವರ್ಗಾವಣೆಯಲ್ಲಿ ಇವತ್ತು ಭ್ರಷ್ಟಾಚಾರ ಆಗಬಾರದು, ಶಾಸಕರ ಹಸ್ತಕ್ಷೇಪ ಆಗಬಾರದು, ಮಂತ್ರಿಗಳ ನಡಿಬಾರದು ಅಂತಾನೆ ಕೌನ್ಸಿಲಿಂಗ್ ಅನ್ನ ನಮ್ಮ ಮುಖ್ಯಮಂತ್ರಿಗಳು ತಂದಿದ್ದಾರೆ. ಅಂದ್ರೆ ಮೊದಲನೇ ಹೆಜ್ಜೆ ಭ್ರಷ್ಟಾಚಾರ ನಿರ್ಮೂಲನೆಯ ಸಲುವಾಗಿ ಮೊದಲನೇ ಹೆಜ್ಜೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ. ಐ ಮಸ್ಟ್ ಕಾಂಪ್ಲಿಮೆಂಟ್ ಟು ಹಿಮ್. ಯಾಕಂದ್ರೆ ಇದು ಬಜೆಟ್ ನಲ್ಲಿ ಮಾಡಿದ್ವಿ. ಎಸ್, ಆಡಳಿತದಲ್ಲಿ ಇದು ನಡೆದ್ಬಿಟ್ಟಿದೆ. ಇದು ಕರ್ಬ್ ಮಾಡಬೇಕು. ಇಟ್ ಇಸ್ ಅ ಟೈಮ್ ಟು ಕರ್ಬ್. ಅವರು BR ಪಾಟೀಲ್ ಒಂದು ಪತ್ರವನ್ನ ಕೊಟ್ರೆ ಅದನ್ನ ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟಂತ ಆಫೀಸರ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುತ್ತಾಗುತ್ತೆ. ಐ ರಿಕ್ವೆಸ್ಟ್ ಅಪಾನ್ ದಿ BR ಪಾಟೀಲ್ ಟು ಸ್ಪೆಸಿಫಿಕ್ಲಿ ಒಂದು ಲೆಟರ್ ಅನ್ನ ಕೊಡಿ ಅಂತ ಹೇಳ್ತೇನೆ. ಮತ್ತು ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ಇನ್ ಜನರಲ್ ಏನೇನ್ ನಡೆದಿದೆ ಇದ್ರ ಬಗ್ಗೆ ತಾವು ಗಮನ ಹರಿಸಬೇಕಂತ ಕೂಡ ನಾನು ಹೇಳಿದ್ದೇನೆ. ಅದ್ರ ಬಗ್ಗೆ ಮಾಡ್ತೇವೆ. ನಮ್ಮ ಸರ್ಕಾರ ಜನಪರವಾದಂತ ಆಡಳಿತ ಕೊಡಬೇಕು ಅನ್ನೋದಕ್ಕಾಗಿ ಪ್ರಾಮಾಣಿಕವಾದಂತ ಪ್ರಯತ್ನ ಚಿಂತನೆ ಮಾಡ್ತಾರೆ. ಇದಕ್ಕೆ ಎಲ್ಲರೂ ಸಹಕಾರ ಬೇಕು. ಸ್ಟಾರ್ಟ್ ಕರಪ್ಷನ್ ಇಸ್ ನಾಟ್ ಎ ಪಾರ್ಟ್ ಆಫ್ ಓನ್ಲಿ ನಮ್ದಂತ, ಎಲ್ಲರೂ ಬೇಕು ಇದಕ್ಕೆ. ಎವ್ರಿಬಡಿ ಹ್ಯಾಸ್ ಟು ಜಾಯಿನ್ ದ ಹ್ಯಾಂಡ್ಸ್. ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿದೆ, ಗವರ್ಮೆಂಟ್ ಆಫ್ ಕರ್ನಾಟಕ ಇದೆ, ಬೇರೆ ಸ್ಟೇಟ್ ಅಲ್ಲಿ ಇದೆ. ಇಟ್ ಬಿಕಮ್ ಎ ವರ್ಲ್ಡ್ ಫಿನಾಮಿನಾ. ಐ ಡೂ ಅಗ್ರಿ. ಅದಕ್ಕೆ ನಮಗೆ BR ಪಾಟೀಲ್ ಬಹುತೇಕ ಮಾತಾಡಿದ್ದರೆ ಅದನ್ನ ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಅವರೇ ಸ್ಪಷ್ಟ ಹೇಳಿದ್ದಾರೆ ಅದಕ್ಕೆ ಜಮೀರ್ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಈಸ್ ಒನ್ ಆಫ್ ದ ಗುಡ್ ಮಿನಿಸ್ಟರ್. ಅದಕ್ಕೆ ನಾನು ಅವನಿಗೆ ದಿಲ್ದಾರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.